ಅಜ್ಜಿ ಈ ಎಷ್ಟೊತ್ತಂಗೆ ನೋಡ್ದೆ ಫುಲ್ಲು ಸಖತ್ತಾಗಿತ್ತು. ಗಿಲ್ಲಿ ಗೆದ್ದಿದ್ದು ಮಾತ್ರ. ನಮ್ಮ ಕ್ಲಾಸಲ್ಲಿ ಕ್ಲಾಸ್ ತೊಗೊತಾ ಇದ್ದಾರೆ. ನಿಮ್ಮ ಕೂತವರೆಲ್ಲ ಬಂದು ಕ್ಲಾಸ್ ಇಲ್ಲ ನಮ್ಗಿಂತ 9 ಗಂಟೆ ತನಕ ತೊಗೊತಾರ. ನಾನು ಬರೀಬೇಕು ಅಂತ ಬೇಗ ಬಂದೆ. ಏನು ಅದು ಕೊಡು ಈ ಹುಡುಗಿದು ಅಲ್ಲ ಕ್ಲಾಸ್ ಇದೆ ಅಂತೇಳಿ ಹೊರಗಡೆ ನೆಲದ ಮೇಲೆ ಕೂರಿಸಿದ್ದು ನನ್ನನ್ನು. ನೋಡಿದ್ರೆ ಯಾವ ಕ್ಲಾಸು ಇಲ್ಲ ಏನೂ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ನಮ್ಮ ಕಾಲೇಜ್ಗೆ. ನೋಡ್ರಿ ನನ್ನ ಕಡೆ ತಿರ್ಗಾದ್ರೂ ನೋಡ್ತಾಳ ನೋಡೋಳು. ರಾತ್ರಿ ಚಾಟ್ ಮಾಡಕ್ ನಾನು ಬೇಕು. ಬಾ ನಿನಗೈತೆ ಗೊತ್ತಿದೆ, ನನಗೆ ಗೊತ್ತಿದೆ ಈ ಹುಡುಗಿ ಏನು ಮಾಡಿದಾಳೆ ಗೊತ್ತಾ ಇವತ್ತು. ಇವಳು ಮತ್ತೆ ಅನಿತಾ ನಾನು ಬಂದೆ, ಹೊರಗಡೆ ಕೂತಿದ್ರು ಇಬ್ರು. ಆಯ್ತಾ ಕೇಳಿಸ್ತಾ ಕರೆಕ್ಟಾಗಿ. ಆಯುಷು ಮತ್ತೆ ಅನಿತಾ ಹೊರಗಡೆ ಕೂತಿದ್ರು ನಾನು ಬಂದಾಗ. ನಾನು ಕೇಳಿದೆ ಯಾಕ್ರೆ ಅಂತ. ಕ್ಲಾಸ್ ನಡೀತಿದೆ ಕಣೆ ಅಂತ. ಸರಿ ಅಂತ ಇಬ್ರು ಬೇರೆ ಒಂದೊಂದು ಚೇರ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಇನ್ನೇನು ಮಾಡೋದು, ನನಗೆ ಬೇರೆ ಬರೆಯೋದಿತ್ತು. ಕೆಲವೊತ್ತು ಮೇಲೆ ಕೂತ್ಕೊಂಡೆ ಬುಕ್ಕಿಸ್ಕೊಂಡು. ಚಳಿ ಇತ್ತು, ಚಳಿಲೇ ಕೂತ್ಕೊಂಡೆ ಏನು ಮಾಡೋದು ಅಂತ. ರಿಯಾಕ್ಷನ್ ನೋಡಿ ಎಷ್ಟು ಚಳಿಲೇ ಕೂತೆ. ಎಷ್ಟೊತ್ತಾದ್ರೂ ಕೂತ್ಕೊಂಡಿದ್ದೆ. ಆಮೇಲೆ ಅಕ್ಷಿ ಬಂದು ಮತ್ತೆ ಪಾಯಿಂಟ್ ಆಮೇಲೆ ಅಕ್ಷಿ ಮತ್ತೆ ಅಶ್ವಿನಿ ಬಂದ್ರು. ಇಲ್ಲಿ ಅಯ್ಯೋ ನಿನ್ನ ಮ್ಯಾಮ್ ಬಂದ್ರು ಅನ್ನೋದಾಯ್ತು ನನಗೆ. ಬಂದ್ಬಿಟ್ಟು ಅವರು ಸತ್ತು ನಿಂತು. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತು, ನಾನು ಇವ್ರಿಗೂ ಕೇಳಿದೆ ಐಸು ನಿಜ ಕ್ಲಾಸ್ ನಡೀತಿದ್ದೆ ತಾನೇ ಅಂತ. ಕಣೆ ನಡೀತಾ ಇದೆ ಅಂತ. ಅವಳು ಬಂದ್ಬಿಟ್ಟು ಡೋರ್ ತಟ್ಟಿದ್ಲು. ಓಡೋಗ್ಬಿಟ್ಟು ಅಕ್ಕ ಇಲ್ಲಿ ತಟ್ಟಬೇಡ ಕ್ಲಾಸ್ ನಡೀತಿದೆ ಅವ್ರು ಕೇಳಿಲ್ಲ. ಅವ್ರು ತಟ್ಟಿದ್ರು. ಡೋರ್ ಓಪನ್ ಮಾಡಿದ್ವಿ. ಅದು ಈ ಹುಡುಗಿ ಕೂತಿದ್ರು ಒಳಗಡೆ. ಯಾವುದು ಕ್ಲಾಸ್ ನಡೀತಾ ಇಲ್ಲ ಪಟ್ಟು ಪಟ್ಟ ಅಂತ ಎದ್ದು ಬಂದು ಏನಕ್ಕೆ ಚೇರ್ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ಬಾರ್ದು ನಾನು ಬಿಟ್ಟು. ಹಂಗೆ ಅಜೀವಾಗೋಯ್ತು ಅಕ್ಕಂದು. ನಾನು ಮೊನ್ನೇನಾಯ್ತು ಗೊತ್ತಾ ಹೇಳ ಏನು ಏನು ಹೇಳು. ಮೊನ್ನೆ ನಾವು ಅದೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಜಾತ್ರೆಗೆ ಅಂತ. ಇದೊಂದು ಮೆಣಸಿನ್ಕಾಯಿ ಅಂತ ಹೇಳಿದ್ರು. ಅಲ್ಲಿ ಈ ಕಡೆ ಹೋಗ್ತಾ ಗಾಡಿ ತರಕಾರಿ ಗಾಡಿ ಬದನೆಕಾಯಿ ಬದನೆಕಾಯಿ ಕೊಂಡರು ಮಾಡ್ತಾರೆ. ಅಂದ್ರೆ ಬದನೆಕಾಯಿ ಬದಲು ಮೆಣಸಿನ್ಕಾಯಿ ಅಲ್ಲ, ಮೆಣಸಿನ್ಕಾಯಿ ಬದಲು ಬದನೆಕಾಯಿ ಹಾಕಿ ದೊಡ್ಡ ಬದನೆಕಾಯ ದೊಡ್ಡ. ಓ ಅದು ಇದು ವಾಂಗಿ ಬದನೆ ಹಾಕ್ತಾರೆ. ಓ ಲೇ ಅದ್ರೊಳಗೆ ಫುಲ್ ಬೇರೆನೇ ಇರುತ್ತೆ. ಅಲ್ಲ ಅಕಸ್ಮಾತ್ ನಮ್ಮ ಸ್ಟಾಲಿಗೆ ನಾವೇನಾದ್ರೂ ಬೇಡ ಐಶು ಮತ್ತೆ ಅಕ್ಷಯ ಹೋಗಿ ಮಾರ್ಕೆಟ್ಗೆ ಅಂತ ಕಳ್ಸಿದ್ರೆ ಏನೇನು ತರ್ಬೋದು ಅವರು. ಮೆಣಸಿನ್ಕಾಯಿ ಬಜ್ಜಿಗೆ ವಾಂಗಿ ಬಾತದು ಪರವಾಗಿಲ್ಲ ಹೇಳ್ತಾಳೆ. ಇವಳಿದ್ದಾಳೆ ಅವಳು ಫುಲ್ ಕನ್ಫ್ಯೂಸ್ ಮಾಡ್ಕೊಂಡು ಟೊಮೆಟೊ ಅಡಿಗೆ ಆ್ಯಪಲ್ ತಂದು ತಂದಾಳೆ. ಟೊಮೆಟೊ ಎಲ್ಲ ಗೊತ್ತು ನಿಮ್ಗೆ. ಟೊಮೆಟೊ ಗೊತ್ತು, ಇವಳು ಗೊತ್ತು ಮತ್ತೆ ಎಲ್ಲ ಹಂಗೆಲ್ಲ ಗೈತೊಳಗೆ ಏನು ಗೊತ್ತಿಲ್ಲ. ಹೇಳಿ ಕರೆಕ್ಟಾಗಿ ಏನು ರಾಗಿ ರೊಟ್ಟಿ ದೋಸೆನ ಇವಾಗ ಕಲ್ತಿದ್ದಾಳೆ ಪಾಪ. ಗೈಸ್ ಅವಳು ಹಾಸ್ಟೆಲ್ ಅವಳೇ ದೋಸೆ ಹಾಕೋಬೇಕು. ತುಂಬಾ ಚೆನ್ನಾಗಿ ಹಾಕೊಂಡ್ಬರ್ತಾಳೆ. ಇವಾಗ ಕಲ್ತಿದ್ದಾಳೆ ಅಂದ್ರೆ ಈಗ ಮತ್ತೆ ರೂಢಿ ತಪ್ಪಿದೆ ಬಿಡು. ಹಾಸ್ಟೆಲಿಂದ ಚಪಾತಿನೂ ನೀವೇ ಮಾಡ್ಬೇಕಾ? ಎಷ್ಟು ಬೇಕಷ್ಟು ಮಾಡ್ಕೋಬೋದಾ? ಒಂದು 10 ಮಾಡ್ಕೊಂಡ ಹಂಗಂದ್ರೆ ಸ್ಟಾಲಿಗೆ ಚಪಾತಿನ ಹಾಕೊಂಡು ಮನೆ ಮಾಡ್ಕೊಂಡು ಸಂಡೇ ಮಾತ್ರ ಅಷ್ಟೇ. ಸಂಡೇ ಅಷ್ಟೇ ತಗೊಂಡೋಗ್ಬಾರ್ದು ಅಂತ. ಗೈಸ್ ಟೈಮ್ ಆಗಿದೆ, ಇನ್ನೂ ಟೀಚರ್ ಬಂದಿಲ್ಲ. ನಂಗೆ ಯಾಕೋ ಡೌಟ್ ಹೊಡಿತಿದೆ. ಟೈಮ್ ಟೇಬಲ್ ಚೇಂಜ್ ಆಗಿದೆ ಅಂತಿದ್ದಾರೆ. ಆದರೆ ನಮಗೆ ಟೈಮ್ ಟೇಬಲ್ ಬಂದಿಲ್ಲ ಇನ್ನು. ಏನು ಇಷ್ಟು ಜೋರಾಗಿ ಕೇಳಿಸಲ್ಲ ಅನ್ಸುತ್ತೆ. ಈ ಹುಡುಗಿ ಬರಿತಾ ಇದ್ದಾಳೆ. ಆನ್ ಮಾಡಿದಾಗ ಮಾತ್ರ ಹಿಂಗೆ, ಆಫ್ ಮಾಡಿದ ತಕ್ಷಣ ಫೋನ್ ಹಿಡಿತಾಳೆ ಅಷ್ಟೇ. ಫೋನ್ ಹಿಡಿತಾಳೆ, ರೀಲ್ಸ್ ಕೊಡ್ತಾಳೆ. ಇವಳು ಯಾಕೆ ನನ್ನ ಹಿಂಗೆ ನೋಡ್ತಾಳೆ? ಇದೇ ತಿರ್ಗಿ ಗೈಸ್ ಇವತ್ತು ಅವಳು ನನ್ನ ಜೊತೆ ಮಾತಾಡಲ್ವಂತೆ ನೋಡಿ ಬೇಕು ಅಂತ. ಅದು ನೋಡು ಫಸ್ಟ್ ಬೆಂಚ್ ನೋಡಿ.
ಅಲ್ಲಿಂದ ಶೂಟ್ ಮಾಡ್ಕೊಬಾ. ನೀನು ವ್ಲಾಗ್ ಓಪನಿಂಗ್ ಹಂಗೆ ಇರಲಿ. ಈಗ ಅರ್ಥ ನೀವು ಹೇಳಿದ್ದು ಫಸ್ಟ್ ಬೆಂಚು ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಎಲ್ಲ ಬೊಬ್ಬಳಿ ಸಾಯ್ತಾಳೆ. ಬೇಡ, ನಾನು ಅದೆಲ್ಲ ಎಡಿಟ್ ಮಾಡೋವಾಗ ಎಷ್ಟು ಕಟ್ ಮಾಡ್ಬೇಕು ಅಂತ ಇವಳೇ ಅರ್ಧ ನನ್ನ ತಲೆನೋವು ಏನೇನೋ ಮಾತಾಡ್ಬಿಟ್ಟಿರ್ತಾಳೆ. ಏನೇ ಮಾಡೋ ಗೊತ್ತಿಲ್ಲ. ಅದಕ್ಕೆ ನೀನು ವ್ಲಾಗಲ್ಲೇ ಬರೋಣ. ಅಯ್ಯೋ ಸರಿ ಗೈಸ್, ನಮ್ಮ ಕ್ಲಾಸ್ ಇಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಟೇಬಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದ್ಕೊಂಡು ಓಡಿದ್ದಾರೆ ಬಂದೆ. ಟೈಮ್ ಟೇಬಲೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಅದನ್ನು ಹೇಳೂ ಇಲ್ಲ. ಸುಮ್ಮನೆ 9 ಗಂಟೆಗೆ ಬಂದ್ವಿ. 10 ಗಂಟೆಯಿಂದ ಕ್ಲಾಸ್ ಅಂದರೆ ಏನು ಮಾಡೋದು ಅಂತ ಟೆಂಪಲ್ಗೆ ಹೋಗ್ತಿದ್ದೀವಿ. ನಮ್ಮ ಕಾಲೇಜ್ ಎದುರುಗಡೆನೇ ಅಲ್ಲ ದೇವಸ್ಥಾನ. ಸೊ ಟೆಂಪಲ್ ಏನಕ್ಕೆ ಹಂಗೆ ನೋಡ್ತಿದ್ಯಲ್ಲ ನಾನು? ಓಹೋ, ಕೇಳಿಸ್ತಾ ಗೈಸ್ ಅವಳು ಹೇಳಿದ್ದು ಆಟೋಗ್ರಾಫ್ ಕೇಳ್ತಾರಂತೆ ಜನ. ಅವಳು ಯಪ್ಪ ಸುಳ್ಳು ಅಲ್ಲ, ಸುಳ್ಳು ಹೇಳು ಅಲ್ಲ, ಸುಳ್ಳು ಹೇಳು ಆದರೆ ನಿಜ ಗೊತ್ತಿರೋರಿಗೆ ಸುಳ್ಳು ಹೇಳ್ಬೇಡ. ನಾನು ಮಾಡ್ತೀನಿ, ನೀನು ತಲೆನೇ ಕೆಡಿಸ್ಕೊಂಡು ನೋಡಿ ಗೈಸ್. ತುಂಬಾನೇ ಕಷ್ಟಪಟ್ಟು ತುಂಬಾ ನಡೆದು ಬಂದಿದ್ದೀವಿ. 4 ನಿಮಿಷದಲ್ಲಿ ಬಂದಿದ್ದೀವಿ ಗೈಸ್. ಹಿಂಗೆ ಬಿದ್ದರೆ ಹಿಂಗೆ ಸಿಗ್ತೀವಿ ದೇವಸ್ಥಾನಕ್ಕೆ. ಅಂದರೂ ಇಲ್ಲಿ ಜಾಸ್ತಿ ಬರೋದೇ ಇಲ್ಲ ನಾವು. ಯಾಕೆ ಬೇಡ, ನೀನು ಮಾತಾಡಲ್ಲ ಅಂದಿದ್ಯಲ್ವ, ಮಾತಾಡ್ಬೇಡ ಅಷ್ಟೇ. ಬೇಡ, ನೀನು ಮಾತೇ ಆಡ್ಬೇಡ ನನ್ನ ಜೊತೆಗೆ. ನೋಡಿ ಗೈಸ್, ಈಗ ಆಡು ಎಷ್ಟು ಆಡ್ತೀಯ ಆಡು. ತುಂಬ ಓವರಾಗಿ ಆಡ್ತಿದ್ದಾಳೆ. ಅಬ್ಬಾ ನೋಡ್ದ, ಆಗಿರೋರು ಹಿಂಗೆ ಹೇಳೋದೇನೋ. ಗೈಸ್ ಗಿಲ್ಲಿ ಗೆದ್ದಿದ್ದಾರೆ, ಖುಷಿ ಗೈಸ್. ಗಿಲ್ಲಿ ಗೆದ್ದ ಆ ಕಣ್ವಾ ಇಲ್ಲಿ ಗಿಲ್ಲಿ ಗೆದ್ದ. ಗಿಲ್ಲಿಗೋಸ್ಕರ ಅರ್ಚನೆ ಮಾಡಿಸ್ತಿದೀವಿ. ಅಲ್ಲ ಬಟ್ ಖುಷಿ ಆಯ್ತು ಗೆದ್ದಿದ್ದು. ತುಂಬಾನೇ ಖುಷಿ ಆಯ್ತು ಗೆದ್ದಿದ್ದು. ರಾತ್ರಿ 12 ನೋಡ್ದ ಫುಲ್ಲು. ಆಲ್ಮೋಸ್ಟ್ 12 ಆಗಿತ್ತಲ್ವಾ? 11:45 12 ಹತ್ರನೇ ಆಗಿತ್ತು. ಗೆದ್ದ, ಬಟ್ ತುಂಬಾನೇ ಚೆನ್ನಾಗಿ ಆಟ ಆಡಿದ್ದ. ಒಳ್ಳೆ ಎಂಟರ್ಟೈನರ್, ವೆಲ್ ಡಿಸರ್ವ್ಡ್. 12 ಸೀಸನಲ್ಲೂ ಎಲ್ಲರಿಗಿಂತ ವೆಲ್ ಡಿಸರ್ವ್ಡ್ ಅಂತ ನಂಗೆ ಅನಿಸ್ತು. ಫಸ್ಟ್ ವೀಕಲ್ಲೇ ಗೊತ್ತಾಗಿತ್ತು ಗೈಸ್ ನಮಗೆ ಅವನಿಗೆಲ್ಲದು ಅಂತ. ಹಿಂದೆ ಡೈಲಾಗ್ಗಳು ನೋಡಿ ಅವಳು ಬರ್ರಿ ಮೋಟಿವೇಶನ್ಗೆ ಇನ್ನೊಂದು ಹೆಸರೇ ಅವಳ್ದು. ಚಪ್ಪಲಿ ಇಲ್ಲೇ ಬಿಡ್ಬೇಕು ಅಲ್ವಾ? ಇಲ್ಲೇ ಬಿಡೋಣ ಏನು ಮನೆ ಹತ್ರ ಹಾಂ ಪಟಾಕಿ ಎಲ್ಲ ನಮ್ಮನೆ ಹತ್ರ ಪಟಾಕಿ ಎಲ್ಲ ಹಾಕಿದ್ರು. ನಮ್ಮನೆ ಹತ್ರ ಬ್ಯಾನರ್ ಎಲ್ಲ ಹಾಕಿದ್ರು. ನಮ್ಮನೆ ಹತ್ರ ಬನಿಯನ್ ಹಂಚಿದಾರಂತೆ. ಲೇ ಅದೇ ದೇವಸ್ಥಾನ, ಸ್ಲಿಪ್ಪರ್ಸ್ ಅಲ್ಲಿ ಬಿಡೋಣ. ಅದೇ ಬಿಳ್ಕೊಂತಲ್ಲ, ಇಲ್ಲೇ ಬಿಡೋಣವಾ ದೇವಸ್ಥಾನ ಅಲ್ವಾ? ಲೇ ಬುಲ್ ನೋಡು, ಬುಲ್ ಬಿಡಬಾರ್ದು ಅನ್ಸುತ್ತೆ ನಂಗೆ ಯಾಕೋ. ಇಲ್ಲಿ ಅಲ್ಲಿ ಬಿಟ್ರೆ ಎತ್ತಾಕೊಂಡು ಹೋಗ್ತಾರೆ. ಅಲ್ಲಿ ಒಂದ್ಸತಿ ಬಿಟ್ಬಿಟ್ಟಿದ್ವಿ ನಾನು ರಕ್ಷಾ ಹೊರಗಡೆ. ನಾವು ದೇವಸ್ಥಾನದಿಂದ ಒಳಗೆ ಬರೋಷ್ಟ್ರೊಳಗೆ ಒಳಗಿಟ್ಬಿಟ್ಟಿದ್ರು. 10 ರೂಪಾಯಿ ಕೊಡಿ ಅಂತ. ಬಿಡು, ಇಲ್ಲ ಏನಾಗಲ್ಲ ಬಿಡು. ಇಲ್ಲ ಅಲ್ಲಿ ಬಿಡು, ಅಲ್ಲಿ ಇದೆಯಾ? ಅಲ್ಲಿದೆ ಅಂದ್ರೆ ಬಿಡೋಣ ಬಾ. ಅಲ್ಲೇ ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ ಡಿಸ್ಕಷನ್. ನಮ್ದು ಅಷ್ಟೇ. ಅವಳು ಇವತ್ತು ಯಾಕೋ ಉಲ್ಟಾ ಆಗಿದ್ದಾಳೆ. ಅವಳಿಗೆ ನಂಗೆ ಅನಿಸ್ತಾ ಇದೆ ಅವಳಿಗೆ ಮನ್ಸಲ್ಲಿ ಗಿಲ್ಲಿ ಗೆಲ್ಬಾರ್ದು ಅಂತ. ಅದಕ್ಕೆ ಹೆಂಗಿದ್ದಾಳೆ ಇವತ್ತು. ನಾವ್ ಹೇಳ್ಬಿಟ್ರೆ ನಾವು ಹೊಡಿತೀವಿ. ಹೌದಾ? ಮೋಸ್ಟ್ಲಿ ಇರ್ಬೋದು. ಬಾಡಿ ಬಿಲ್ಡರ್ ನೆನ್ನೆ ನೋಡೆ ಅಮ್ಮ ಗಿಚಿಗಿಲಿ ತಡೆದವ್ರು ನೋಡಿಲ್ವಾ ಅದನ್ನ? ಕರಿಬಸಪ್ಪ ಮಾಡ್ದ ಅಲ್ಲ, ಶಿವು ಅವ್ನು ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡ್ದ. ಅವನಂತೂ ಕರಿಬಸಪ್ಪನೂ ಅಷ್ಟು ಮಾಡಿರ್ಲಿಲ್ಲ. ಅವನ ಆಕ್ಟಿಂಗ್ ಅವನು ಅಷ್ಟು ಶಿವು ಮಾಡ್ದ. ಎಲ್ಲ ಇರ್ತಿದ್ದ. ಅವ್ನು ಚೆನ್ನಾಗಿ ಮಾಡ್ದ. ನಂಗೆ ಎಲ್ಲದಕ್ಕಿಂತ ಸೈಕು ಡಾಕ್ ಸತೀಶ್. ಸೈಕು ಮಾತ್ರ ಶರ್ಟ್ ಸ್ಪೆಕ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದು. ಜನ ಯಾವಾಗಿಂದಾನೋ ಮಾಡ್ತಿದ್ದಾರೆ. ಎಷ್ಟು ಟೆಂಪಲಿಗೆ ಬಂತೀವಿ. ಎಲ್ಲೋಗ್ತಿದ್ದೀರಾ? ಇಲ್ಲಿ ಬನ್ನಿ ಬಿಡೋಣ. ಅಲ್ಲೆಲ್ಲೂ ಇಲ್ಲ ಜಾಗ ಬಿಡೋಕ್ಕೆ. ಇಲ್ಲೇ ಬಿಡಿ. ನವಿಲ್ ನೋಡಿ ಎಮ್ ಜಿ ನಾನಿದ್ದೀನಿ ನೋಡಲ್ಲಿ.
ನೋವು ಇಷ್ಟಿದು ಅಲ್ಲ, ನಾನು ಅಲ್ಲಿದ್ದೀನಿ, ಅಲ್ಲಿ ಅಲ್ಲಿ ನಾನು ನಿಂತಿದ್ದೀನಿ ನೋಡಿ ಗೈಸ್. ಇಲ್ಲೆಲ್ಲ ಎಂ ಜಿ ಇದ್ದಾಳೆ, ನೀನು ಇದ್ದಾಳೆ, ಎಂ ಜಿ ಚಂದನ. ಅವು ಏನಾರ ಬಂದ್ವು ಅನ್ಕೋ ಇವಾಗ ಅಟ್ಟಾಡ್ಸ್ಕೊಂಡು. ಕೋಪ ಬರ್ತಿದೆ ಮೊದ್ಲೇ. ಬನ್ನಿ. ಹಾಯ್ ಎಂ ಜಿ. ದನ ಇಲ್ಲಿ, ದನ ಅಲ್ಲ ಹಸು. ಇವಳು ದನ, ಅದು ಹಸು. ದಿ ಮೋಸ್ಟ್ ಫೇಮಸ್ ಬುಲ್ ಟೆಂಪಲ್. ಬುಲ್ ಟೆಂಪಲ್ ಗೈಸ್. ದೇವ್ರು ನೋಡಿ, ಒಳಗಡೆ ಮನೆಗಿಲ್ಲ. ಇವಳಿಗೆ ನೋಡಿ ಗೈಸ್ ಯಾವ ಪೋಸ್ ಕೊಟ್ಬಿಟ್ಟು ಅವ್ರ ಪಾಪ ಕಷ್ಟಪಟ್ಟು ಫೋಟೋ ತಗೊಂಡು ಕೊಡ್ತಾಳೆ. ಡೆಡಿಕೇಶನ್ ಮೆಚ್ಚಬೇಕು. ವ್ಲಾಗ್ ಮಾಡಿದಾಳೆ ಗೈಸ್ ನಂದಳು. ಹಿಂಗಂತ ಹಿಂಗೆ ಯಾರು ವ್ಲಾಗ್ ಮಾಡ್ತಾರೆ ಹೇಳಿ? ವ್ಲಾಗ್ ಮಾಡೋಕೆ ಗೊತ್ತಿಲ್ದಿರೋಲ್ಲ, ಅದಕ್ಕೆ ಮಾಡಬಾರ್ದು. ಏನೋ ಗೈಸ್, ಅವ್ರಿಗೆ ನಾವು ಫೋಟೋ ತೆಗೀರಿ ಅಂತ ಒಂದು ಕೇಳಿದ್ವಿ. ಪಾಪ ನಮಗೂ ತೆಕ್ಕೊಟ್ರು, ನಾವು ಅವ್ರಿಗೊಂದು ತೆಕ್ಕೊಟ್ವಿ ಅಷ್ಟೇ. ಆದರೆ ನಾವು ಸ್ವಲ್ಪ ಚೆನ್ನಾಗಿ ತೆಗೆದ್ವಿ, ತೆಗ್ದಿಲ್ಲ. ಅದೊಳ್ಳೆ ಝೂ ಥರ ನೋಡ್ತಿದ್ದೀವಿ ಎಲ್ಲ ನಿಂತ್ಕೊಂಡು. ಇಲ್ಲಿ ನೋಡಿ ಗೈಸ್, ಅಲ್ಲಿ ನಾಯಿಗಳಿದ್ದಾವೆ. ಎಂ ಜಿ ನಿನ್ನ ಪಾರ್ಕ್ ಆಯ್ತು ನೋಡಿ, ಹೋಗ್ತೀಯ ಎಕ್ಸಸೈಸ್ ಮಾಡೋ ಆಂಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದೊಳ್ಳೆ ಪಾರ್ಕ್ ಏನೋ ಝೂ ಥರ ಎಲ್ಲ ನಿಂತ್ಕೊಂಡು ಇಲ್ಲಿ ಮಾತಾಡಿಸ್ತಾರೆ. ಹೋಗ, ನಿಮ್ಗೆ ಯಾರು ಕರೆದ್ರು? ನನ್ನ ಚಪ್ಪಲಿ ಆಯಿತು ಗೈಸ್. ದೇವ್ರ ದರ್ಶನ ಆಯಿತು, ಫೋಟೋ ಆಯಿತು. ಇನ್ನೊಂದು ಫೋಟೋ ನಿಂದ ಬಾ. ಈ ಹುಡುಗಿ ಫೋಟೋ ಅಂತ ಸಾಯ್ತಾಳೆ. ಏನು ಮಾಡೋದು? ಅವಳದೊಂದು ಫೋಟೋ ಅಂತ ಇರಮ್ಮ. ಇಲ್ಲಿ ಪಾರಿವಾಳ ತೋರಿಸ್ತೀನಿ, ಅಪೂರ್ವ ಪಾರಿವಾಳಗಳು ಎಷ್ಟೊಂದಿದೆ. ಹಾಂ ಬಾ, ಬೇಗ ಬೇಗ, ಟೈಮ್ ಆಗುತ್ತೆ. ಅಪೂರ್ವನ ಮದುವೆ ಫೋಟೋಗ್ರಾಫರ್ಸ್ ಹತ್ರಂತೆ. ಫೋನ್ ಕೊಡು. ಸರಿ ಸರಿ ತೆಗೆಸ್ಕೊಂಡ್ಬಿಟ್ಟು, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತ. ಬಟ್ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಕ್ಲಾರಿಟಿ ಮತ್ತು ಬೆಳಕು ಎರಡು ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿ ಬರ್ತಾರೆ. ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುರಿಗಳು ತೋರಿಸ್ತೀನಿ. ಹಸು, ಕುರಿ ಎಲ್ಲ ಬುಲ್ ಟೆಂಪಲಿಗೆ ಬಂದು ನೋಡಿರ್ತಾರೆ ಬಾ. ಬಟ್ ಅದು ಚೆನ್ನಾಗಿದೆ ಇದು ನೋಡೋಕ್ಕೆ. ಇಲ್ಲಿ ಎಂಟ್ರಿ ಇಲ್ಲ ಅನ್ಸುತ್ತಲ್ಲ, ಹೋದ್ರೆ ಅದನ್ನ ಹಾಳು ಮಾಡ್ಬಿಡ್ತಾರೆ ಅಂತ. ನೋಡಿ ಇಲ್ಲಿ ಕೊಡೆ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ಕಾಲೇಜಲ್ಲಿ ಇದು ಕ್ಯಾಲೆಂಡರ್ ಕೊಟ್ಟವ್ರೆ. ಒಂದು ತಿಂಗಳೇ ಆಗೋಯ್ತು ಕಾಲೇಜ್ ಸ್ಟಾರ್ಟ್ ಆಗಿ, ಇವಾಗ ಕ್ಯಾಲೆಂಡರ್ ಕೊಟ್ಟವ್ರೆ. ಸಾಧನೆ ತೋರಿದ ನಿಮಗೆಲ್ಲ ಗೈಸ್. ನಾನು ಇಷ್ಟು ತಗೊಂಡಿದ್ದೀನಿ, ನಂದೊಂದೇ ಅಲ್ಲ, ಆದ್ರೆ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲೇ ಯಾರಿಗಾರ ಕೊಡ್ತೀನಿ, ಇಲ್ಲಾಂದ್ರೆ ಈ ಕಾಲೇಜ್ ಇದಕ್ಕೆ ಹಾಕ್ತೀನಿ. ಯಾರು ಎತ್ಕೊಂಡವ್ರಾ ಅಲ್ವಾ? ಈಗ ತಗೊಂಡೆ ನಾನು, ಯೂಸ್ ಆಗುತ್ತೆ. ಈಗ ಸ್ಟಾಲಿಗೆ ಏನಾದ್ರು ಬೇಕಂದ್ರೆ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ಇದೆ. ಇದನ್ನ ಬೈಂಡ್ ಆಗ್ತೀಯಾ? ಬಟ್ ಇದು ಕಾಣುತ್ತಲ್ವಾ ಇದೆಲ್ಲ? ನೀನೊಂದು ಹಾಕಪ್ಪ. ಅದೇ ಮತ್ತೆ ಹೇಳಿದ್ದು, ಬುಕ್ಕಿಗೆ ಹೆಂಗೆ ಕರೆಕ್ಟ್ ಆಗಿದೆ. ಎಂ ಜಿ ನನ್ನ ಬರ್ಡೇ ತರಿಸ್ತೀನಿ ಬಾ ಇಲ್ಲಿ. ನನ್ನ ಬರ್ಡೇ 1 week to go. ಇವತ್ತು 19 ತಾನೇ? ಊತವಳ ನಾನು ಯಾಕೆ ಹಿಂಗೆ ನೋಡ್ತೀವಿ ಅಂತೀನಿ. ಬರೀ ಇಂಥವೇ. ಈ ತಿಂಗಳು ನೋಡಿ, ಫೆಬ್ರವರಿ ಮಂತು ಹೆಂಗ್ ಪ್ಯಾಕ್ ಇದೆ. ಸಂಡೇಯಿಂದ ಸ್ಟಾರ್ಟ್ ಆಗಿ ಸ್ಯಾಟರ್ಡೇಗೆ ಎಂಡ್ ಆಗುತ್ತೆ. ನಿನ್ ತಲೆ 29 ಗೈಸ್, 29 5 years ಬರ್ತಿದ್ಯಾ? 29 ಇಯರು 29 4 years 28 4 yearsಗೆ ಅಂತಿದ್ದಾರೆ. ಈ ಇಷ್ಟಿದೆ ಯಾರು ಬೇಕು? ತಗೊಂಡಿದ್ದೆ
ಸ್ಟಾಲಿಗೆ ಬರುತ್ತೆ ನಿಜ. ಬಜ್ಜಿ ಬೋಂಡ ಹಾಕ್ಬೇಕಾದ್ರೆ ಬರುತ್ತೆ ಸುಮ್ಮೀರು. ಏನಲ್ಲ ಅಲ್ಲ ಅಂಗಡಿಯಲ್ಲಿ ನಿಂಗೆ ಅಂಗಡಿ ಗ್ಲಾಸ್ ಪ್ಲೇಟ್ ಅಲ್ಲಿ ಕೊಡ್ತಾರ. ಹೆಮ್ಮೆ ಪಡ್ತಾರೆ ಆಗಲ್ವೇ ಅಲ್ಲ ಕಣೆ ಅರ್ಧ ಬಿಟ್ಟು ಹಾಕ್ಬಿಟ್ರೆ ಯಾರು ಏನ್ ಕೇಳ್ತಾರೆ? ಅವ್ರಿಗೆ ಡೇಟ್ ನೋಡ್ಕೊಂಡು ಕೂರ್ತಾರ, ಕಾಲೇಜ್ ನೋಡ್ಕೊಂಡು ಕೂರ್ತಾರ. ಫಸ್ಟ್ ಆಫ್ ಆಲ್ ಕಾಲೇಜ್ ಅವ್ರು ತಿನ್ನಕ್ ಬರ್ತಾರ. ಏನ್ ಐಸು ಒಂದೊಂದು ರಬ್ಬರ್ ಬ್ಯಾಂಡ್ ಕೊಡ್ಬಾರ್ದಾನೆ. ಅರ್ಧ ಇಡ್ತೀಯಾ? ಅರ್ಧ ಇಡ್ತೀಯಾ ಫುಡ್ ಸ್ಟಾಲ್ಗೆ? ಏ ಬೇಡ. ಸೈಡಲ್ಲಿ ಹೋಗ್ಬಿಟ್ಟು ಅದೇ ಅದ್ಯಾರು ಆಚರಣೆ ಎಲ್ಲರ ಜೊತೆಗೆ ಇದ್ದ ಹುಡುಗಿ ಒಬ್ಬೊಬ್ಬರೇ ಸೈಡಿಗಿರೋದು ಯಾಕೆ? ನೋಡಿ ಗೈಸ್, ಇದು ರಿಯಾಲಿಟಿ. ಬೆಳಿಗ್ಗೆ ಬಂದ್ಬಿಟ್ಟು ಪೋಸ್ ಕೊಡ್ತಾಳೆ ಓದೋ ಥರ ಅದಲ್ಲ, ಕೂರ್ತಾಳಲ್ಲ ಫೀಲ್ ಅದು. ಒಂದು ನಿಮಿಷ ಕೊಡು, ಏನೋ ಎಡಿಟ್ ಮಾಡ್ಬೇಕು. ಗೈಸ್ ದೋಸೆ ಬೇಗ ತೆಗಿ. ದೋಸೆ ಇಲ್ಲಿ ಇದು ರೊಟ್ಟಿನಾ? ರಾಗಿ ರೊಟ್ಟಿ. ಇಲ್ಲಿ ಮಶ್ರೂಮ್ ಪಲಾವ್. ಇಲ್ಲಿ ಏನಂತಾರೆ ಶಾವ್ಗೆ. ಇಲ್ಲಿ ಅಕ್ಕಂದು ಇನ್ಮೇಲಿಂದ ಖುಷಿ, ಮಂಡೆ ಬಿಸಿಬೇಳೆ ಮಾತಿಲ್ಲ ಅಂತ. ಏನಿದು ಪಲಾವ್. ನನ್ನ ಡಬ್ಬಿ ನಂದು ಚಪಾತಿ. ಈಗ ನಂಗೆ ಚಪಾತಿಗೆ ಅಮ್ಮ ಚಪಾತಿಗೆ ತೆಗಿ. ಯಾಕೆ ಮಶ್ರೂಮ್ ತಿನ್ನಲ್ವಾ? ಯಾವ ತಿನ್ನಲ್ಲ ಅಂತ ಕೊಡ್ಬೇಡಿ. ಈ ಕಡೆ ಇಡಿ. ನನ್ನ ಡಬ್ಬಿ ತೆಗಿ. ನಂದು ಇದು ಕಾಲಿಫ್ಲವರ್ ಇರುತ್ತಲ್ಲ, ಗೋಬಿ ಮಾಡೋಣ ಅಂತ ಇಟ್ಟಿದ್ರು, ಮಾಡಲ್ಲ ಬಿಡು ಅಂತ. ಓಕೆ ಗೈಸ್, ಊಟ ಏನು ಸಖತ್ತಾಗಿಲ್ಲ ಇವತ್ತು, ತಿನ್ಬೇಕಲ್ಲ. ಓಕೆ ಇದೆ. ಈ ದೋಸೆ ನೋಡಿದ್ರೆ ನಂಗೆ ಮೂಡ್ ಔಟ್ ಆಯ್ತು. 3 ಜನ ದೋಸೆ ತಗೊಂಬಂದವ್ರೆ. ಆ ಸೈಡ್ ಅವ್ರು ಫುಲ್ಲು ನೋಡು ರೊಟ್ಟಿ. ಅದೇನಂತಾರೆ, ರಾಗಿ ರೊಟ್ಟಿನಾ? ರಾಗಿ ರೊಟ್ಟಿ ಬಂದಿದ್ದಾಳೆ. ಇರು 2 days ಮತ್ತೆ ಪಾಸ್ತಾಗಿ ಬರ್ತಾಳೆ. ನಂಗೆ ರೈಸ್ ಕೊಡು. ಹಾ, ನಾವು ಅದೆಲ್ಲ ತಿನ್ನಲ್ಲ. ಇದು ಪಾಠದ ಶಾಲೆ. ಇದು ಹೊಡಿ. ಮಚ್ ನೀಡೆಡ್. ಯಾರಿಗೆ? ಅನಿತಂಗ್ ಬೈತಿರೋದಾ? ಓಕೆ ಗೈಸ್, ತಿಂತೀನಿ. ಯಾಕೆ ನಂಗೆ ಬೈತಿದ್ದಾಳೆ? ಕನ್ನಡ ಕ್ಲಾಸ್ ಆಯ್ತು, ಏನು ಮಾಡಿಸಿಲ್ಲ, ಏನೇನೋ ಬರ್ಸಿದ್ರು. ಅವತ್ತು ಪೊಯನ್ ಮಾಡಿಲ್ಲ ಕುಳಿತ ಯಾವ್ದೋ ಬರ್ಸೋರು. ಗೈಸ್, ನಾವು ಅವತ್ತು ಬರ್ಲಿಲ್ದಿರುವಾಗ ಏನೋ ಮಾಡಿದ್ರು. ಪಾಠ ಮಾಡಿದ್ವಾ? ಸುಮ್ಮನೆ ಯಾವ್ದೋ ಬರ್ಸಿದ್ದಾರೆ. ಪಾಠ ಮಾಡಿದ್ವಾ? ಬರ್ಸಿದ್ರು. ಇವತ್ತು ಏನೋ ಬರ್ಸಿದ್ರು. ಸುಮ್ಮನೆ ಬರ್ಸ್ತಾ ಇರ್ತಾರೆ. 3 ಕ್ಲಾಸು. ಇವಾಗ ಲ್ಯಾಬ್ ಇದೆ, 2 to 5 ಲ್ಯಾಬ್. ಅಕ್ಕ ರೆಡಿ ಆದ್ಲು ಲ್ಯಾಬಿಗೆ. ಬೆಳಿಗ್ಗೆ ಫುಲ್ ಜೋಶಿಂದ ಬರ್ತಾಳೆ ಗೈಸ್. ಇವಾಗ ಫುಲ್ ಜೋಶ್ ಆಗಿರುತ್ತೆ. ಯಾವ ಲ್ಯಾಬ್ ನೋಡೆ? ಆ ಲ್ಯಾಬ್ 2ಗೂ ನಮಗೂ ಅದೇ ಕಣೆ. ಅದೊಂಥರ ಜನುಮದ ನಂಟು. ಆ ಲ್ಯಾಬ್ 4 ಮಾತ್ರ ನಮಗೆ ಬೀಳೋದೇ ಇಲ್ಲ ಯಾವಾಗ್ಲೂ. ನೀವೆಲ್ಲರೂ ಒಂದೇ ಲ್ಯಾಬ್? ಎಲ್ಲ ಒಂದೇ ಲ್ಯಾಬ್. ನೀನು ಬಂದಿರ್ಬೇಕು ಎಲ್ಲದೂ ಕರೆಕ್ಟ್. ನಮ್ದು PS ಅಲ್ಲ, AI. ಹೊಡಿರಮ್ಮ ಚಪ್ಪಾಳೆ. ಇವತ್ತು AI ಲ್ಯಾಬ್ 2, PS ಲ್ಯಾಬ್ 1. ಲ್ಯಾಬ್ ನೋಡ್ಬೇಡ, ಬ್ಯಾಚ್ ನೋಡು. ಬ್ಯಾಚ್ ನಮ್ದು ಬ್ಯಾಚ್ 1 ಲ್ಯಾಬ್ 1 ನೋಡೆ. ಯಾವುದು? PS ವೆಡ್ನೆಸ್ಡೇ. ನೀಟಾಗಿ ಹೇಳ್ತೀನಿ. ನಾವು ಅಲ್ಲಮ್ಮ, ಜನವರಿ ಟೈಮಲ್ಲಿ ಡಿಸೆಂಬರ್ ಬಗ್ಗೆ ಯಾಕೆ ಮಾತು? ಇವಾಗ ನೀನೇನಂತೆ ಎಲ್ಲ ಇದು ಒಂದೇ ಲ್ಯಾಬಲ್ಲಿ ಅಂತ. ಲ್ಯಾಬ್ ಇದೆಯಾ ನಮ್ಗೆ? ಸುಮ್ಮನೆ ನನ್ನ ಜೊತೆ ಜಗಳ ಆಡ್ತಾಳೆ ಗೈಸ್. ನಾನ್ ಜಗಳ ಆಡಿಲ್ಲ, ನೀನ್ ಸೋತವ್ರು ಯಾರು? ಹೇಳ್ತೀರ. ಸೋತಿದ್ಯಾರೀಗ? ಆಯ್ತು, ಅಕ್ಕ ಸೆಕೆಂಡ್ ಕಷ್ಟ. ಅಯ್ಯೋ ನಂಗೇನಿಲ್ಲ, ನಿನ್ ಮಾನ ಮರ್ಯಾದೆ ನಾನು
ಇಗ್ನೋರ್ ಮಾಡ. ಇಲ್ಲಿ ಹೊಸ ಕಂಟೆಸ್ಟೆಂಟ್ ಬಾ. ಇವಳ ಹೆಸರು ಫಸ್ಟಿಂದಲೂ ಬಂದಿಲ್ಲ, ಫಸ್ಟ್ ಸೆಮ್ಮಲ್ಲಿ ಬಂದಿಲ್ಲ. ಫಸ್ಟ್ ಸೆಮ್ಮಲ್ಲಿ ನಾವು ಮಾತೇ ಆಡಿಲ್ಲ. ಇವಳ ಹೆಸರು ದೀಕ್ಷಿತಾ ರೆಡ್ಡಿ ಅಂತ. ಏನು ಹೇಳೋದು ಅವಳ ಬಗ್ಗೆ? ಈ ಹುಡುಗಿ ಇವಳ ಹೆಸರೇನು? ಸಬ್ವೆ ಸರ್ಫರ್ಸ್ ಆಡ್ತಿದ್ದಾಳೆ. ನಮಗೆ ತಲೆ ನೋಯ್ತಾ ಇದೆ. ಇವತ್ತು ಅಕ್ಷಯ್ ಹೆಂಗೋ ಬಚಾವಾಗ್ಬಿಟ್ಲು ಮೇಡಮ್. ಕಾಣಿಸ್ತಾ ಇದೆ, ಕರೆಕ್ಟಾಗಿ ಗೈಸ್. ಯಾಕೆ ಕಾಫಿ ಕುಡಿಯೋದು ಅಂತ ಗೈಸ್? ಅಲ್ಲ, ಕಾಫಿ ಗಾಣ್ವಾ ಹೇಳು. ಎಲ್ಲೋದ್ಲವಳು? ಗೈಸ್, ವಿ ಆರ್ ಗೋಯಿಂಗ್ ಟು ಕಾಫಿ ಡೇಟ್. ನಾನೇನು ಹೋಗ್ತಾ ಇಲ್ಲ. ಎಷ್ಟು ಜನ ಇದ್ದಾರೆ ಲೆಕ್ಕ? ಅಜ್ಜಿ, ನಾವು ನಿನ್ನಷ್ಟು ಶ್ರೀಮಂತರಿಲ್ಲ ಅಕ್ಷಯ. ನಮಗೆ ಈಗ 10 ಜನ ಇದ್ದಾರಲ್ಲ. ನಮ್ಮ ಕಾಲೇಜಲ್ಲಿ ಒಂದು ಕಾಫಿಗೆ 10 ರೂಪಾಯಿ ತಾನೆ? 10 ರೂಪಾಯಿ ತಾನೆ? ಅಲ್ಲ. ಸೊ ಇವಾಗ ಎಲ್ಲರೂ 1 ರೂಪಾಯಿ ಆಗುತ್ತೆ. ಎಲ್ಲ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿರ್ತಾರ? ಇಲ್ಲ, ಇನ್ನೂ ಕಡಿಮೆ ಹಾಕಿರ್ತಾರೆ. ಸೊ ಇಷ್ಟು ಲಾಭ ಅಲ್ಬೇರೆ. ಬಿಸಿಯಾಗಿ ಗೈಸ್. ಪಾನಿಪುರಿ ಅಂಗಡಿ, ಗೋಬಿ ಅಂಗಡಿ ಗೈಸ್. ನಾವು ಓದಿಸಿದ್ವಿ, ಸ್ಟಾಲ್ ಹಾಕಿದ್ವಿ, ತುಂಬ ಚೆನ್ನಾಗಾಗಿತ್ತು. ಒಂದು 50,000 ಬಂದಿತ್ತು ಫ್ರಾಕ್. 7 ರಕ್ಷಂದು ನೋಡಿ ಗೈಸ್. ರಕ್ಷಾ ಕೊಡ್ತಾ ಇಲ್ಲ ಅವಳು. ಯಾವ ವಾಚ್ ಹಾಕೊಂಡ್ಬಂದಿದ್ಲು? ಇದೇ ಥರ ಅಲ್ಲ, ಬೇರೆದು. ಅಲ್ಲ, ಅವಳು ವಾಚ್ ಬದಲು ನಿನಗೆ ಇದು ಕೊಡ್ಬೇಕಾ? ಅಬ್ಬಾ, ಯಾವುದಕ್ಕೆ ಯಾವುದು ಡೀಲು? ಇವಾಗ ಗೈಸ್ ಕಾಫಿ ಕುಡ್ಕೊಂಡು ಲ್ಯಾಬ್ಗೆ ಹೋಗ್ಬೇಕಾ? ಲ್ಯಾಬ್ಗೆ ಹೋಗ್ತೀವಿ ಗೈಸ್. ಲ್ಯಾಬಲ್ಲಿದ್ದೀವಿ. ಆಯ್ತು ಟೈಪ್ ಮಾಡ್ತಿದ್ದಾಳೆ.